ಶರಣ ಜೀವನ ಅತ್ಯಂತ ಪವಿತ್ರವಾಗಿರತಕ್ಕಂಥ ಒಂದು ಜೀವನ. ಅದು ಲಿಂಗಾನುಭಾವದಿಂದ ಕೂಡಿದಾಗ ಅದು ಆಧ್ಯಾತ್ಮಿಕವಾಗಿರತಕ್ಕಂಥ ಒಂದು ಪಥವನ್ನು ಅನುಸಂಧಾನಿಸ್ತದೆ. ಮಾನವನ ಅಂತಿಮ ಗುರಿಯೇ ನಾವು ಶೂನ್ಯವನ್ನು ಸಂಪಾದನೆ ಮಾಡಿಕೊಳ್ಳೋದು. ಅದಕ್ಕಾಗಿ ನಮಗೆ ವಿಶಿಷ್ಟ ರೀತಿಯ ಶಟಸ್ಥಲಗಳು ನಮ್ಮ ಲಿಂಗಾಯತ ಧರ್ಮದಲ್ಲಿ ಇದ್ದಾವೆ. ಬಹಳಷ್ಟು ಜನ ಶರಣರ ಈ ಒಂದು ಅನುಭವವನ್ನು, ಶರಣರ ಜ್ಞಾನವನ್ನು ಸರಿಯಾಗಿ ಅರ್ಥೈಸಿಕೊಳ್ಳಾರದೆ ಕೇವಲ ಸಾಮಾಜಿಕವಾಗಿರ್ತಕ್ಕಂಥ ಕೆಲವು ವಚನಗಳನ್ನು ತೆಗೆದುಕೊಂಡು ಸಾಮಾಜಿಕ ಹಿನ್ನೆಲೆಯಲ್ಲಿ ಹೋರಾಟದ ಚಳುವಳಿಯನ್ನು ರೂಪಿಸಿಕೊಂಡು ಶರಣರನ್ನು ಅಷ್ಟರ ಮಟ್ಟಿಗೆ ತೆಗೆದುಕೊಂಡು ಹೋಗ್ತಾರೆ. ಕೆಲವರು ಬಂಡಾಯವಾಗಿ ಶರಣರ ಆ ಒಂದು ವಿಚಾರಗಳನ್ನು ತೆಗೆದುಕೊಂಡು ಶರಣರು ಬಂಡಾಯಗಾರರು ಅಂತ ತಿಳ್ಕೊಂಡು ಕೇವಲ ಅಷ್ಟಕ್ಕೆ ಸೀಮಿತ ಮಾಡ್ತಾರೆ. ಇನ್ನು ಕೆಲವರು ಕೇವಲ ಧಾರ್ಮಿಕವಾಗಿರ್ತಕ್ಕಂಥ ವಚನಗಳನ್ನು ತೆಗೆದುಕೊಂಡು ಕೇವಲ ಧಾರ್ಮಿಕ ಆಚರಣೆ, ಒಂದು ಟ್ರೆಡಿಷ್ನಲ್ ಆಗಿ, ಒಂದು ಸಾಂಪ್ರದಾಯಿಕವಾಗಿ ಆಚರಣೆಗಳನ್ನು ಮಾಡ್ತಾ ಕೇವಲ ಅದರಲ್ಲೇ ಕಾಲ ಕಳೀತಾರೆ. ಶರಣರ ಒಂದು ದೃಷ್ಟಿಕೋನ ಭಾಳ ಅತಿ ಅದ್ಭುತವಾಗಿರ್ತದೆ. ಕೇವಲ ಒಂದು ಕಡೆ ನಿಲ್ಲೋದಿಲ್ಲ. ಈಗ ನೋಡಿ, ಅಜಗಣ್ಣ, ಮುಕ್ತಾಯಕ್ಕ ಹಾಗೂ ಅಲ್ಲಮ ಪ್ರಭುದೇವರ ಒಂದು ಚಿಂತನೆಗಳು. ಅಜಗಣ್ಣ ಲಿಂಗೈಕ್ಯ ಆಗಿದ್ದಾರೆ. ಅಣ್ಣನ ಆರೂಢ ಸ್ಥಳದ ವಿಚಾರಧಾರೆಗಳನ್ನು ಇಟ್ಕೊಂಡು ಅಲ್ಲಮ ಪ್ರಭುದೇವರ ಜೊತೆ ಮುಕ್ತಾಯಕ್ಕ ಅನುಸಂಧಾನ ಮಾಡ್ತಾ ಹೋಗ್ತಾಳೆ. ಆ ಅನುಸಂಧಾನ ಮಾಡುವಂಥ ಸಂದರ್ಭದಲ್ಲಿ, ಸಂವಾದ ಮಾಡುವಂಥ ಸಂದರ್ಭದಲ್ಲಿ ತಾತ್ವಿಕವಾಗಿರತಕ್ಕಂಥ ಒಂದು ಭಿನ್ನಾಭಿಪ್ರಾಯಗಳನ್ನು ಒಂದು ಹಂತದವರೆಗೆ ತೆಗೆದುಕೊಂಡು ಹೋಗಿ ಅದಕ್ಕೆ ಸರಿಯಾದ ಉತ್ತರ ಕಂಡುಕೊಂಡಾಗ ಸಂಪೂರ್ಣವಾಗಿ ಸರೆಂಡರ್ ಆಗ್ತಾರೆ. ಅಂಥದ್ದೊಂದು ದೊಡ್ಡ ಗುಣ ಶರಣರಲ್ಲಿ ಇತ್ತು. ಶೂನ್ಯ ಸಂಪಾದನಕಾರರು ಬಹಳ ಅದ್ಭುತವಾಗಿ ಅದನ್ನು ಗುರುತಿಸಿದ್ದಾರೆ. ಶರಣರು ಎಲ್ಲಿನೂ ಸಹಿತ ಭಿನ್ನಾಭಿಪ್ರಾಯಗಳು, ತಾವು ನಂಬಿಕೊಂಡಿರೋದೇ ಸತ್ಯ ಅಂತ ತಿಳ್ಕೊಂಡು ಇನ್ನೊಬ್ಬರ ಜೊತೆ ವಾದ ವಿವಾದ ಅಥವಾ ಚರ್ಚೆ ಅಥವಾ ಸಂವಾದವನ್ನು ಮಾಡುವಂಥ ಸಂದರ್ಭದಲ್ಲಿ ನಂದೇ ಸರಿ ಅಂತ ತಿಳ್ಕೊಂಡು ನಿಂತ್ಕೊಳ್ಳೋದಿಲ್ಲ. ಅದು ಎಲ್ಲಿವರೆಗೂ ಹೋಗುತ್ತೋ ಗೊತ್ತಿಲ್ಲ. ಇಬ್ಬರ ನಡುವೆ ನಡೀತಕ್ಕಂಥ ಆ ಒಂದು ಸಂವಾದ ಅಂತಿಮ ಘಟ್ಟಕ್ಕೆ ಹೋಗಿ ಇನ್ನು ನಿರುತ್ತರವಾದಾಗ ಒಬ್ಬರಿಗೊಬ್ಬರು ಶರಣಾಗತಿ ಭಾವವನ್ನು ತಾಳ್ತಾರೆ. ಈ ಥರದ ಒಂದು ಸ್ವಭಾವ ನಮಗೆ ಇವತ್ತು ಬರಬೇಕಾಗಿದೆ. ನಾವು ಯಾವುದೇ ಸಂವಾದವನ್ನು ಮಾಡಿದ್ರೂ ಸಹಿತ ಇವತ್ತು ನಾವು ವ್ಯಕ್ತಿಗತವಾಗಿ ಮಾಡ್ತಾ ಇಲ್ಲ, ವಚನ ಸಾಹಿತ್ಯವನ್ನು ಹಿಡ್ಕೊಂಡೇ ಮಾಡಬೇಕಾಗಿದೆ. ಈ ನಿಟ್ಟಿನಲ್ಲಿ ಶರಣರ ವಚನಗಳು ಅಂತಿಮವಾಗಿರ್ತಕ್ಕಂಥ ಸತ್ಯಗಳು. ಅವು ಕೇವಲ ಒಂದು ದೃಷ್ಟಿಕೋನದಲ್ಲಿ ಅಷ್ಟೇ ನಿಲ್ಲೋದಿಲ್ಲ. ಉದಾಹರಣೆ, ಸಾಮಾಜಿಕ ಚಳುವಳಿ ಅಥವಾ ಬಂಡಾಯದ ಚಳುವಳಿ ಅಥವಾ ಧಾರ್ಮಿಕವಾಗಿರ್ತಕ್ಕಂಥ ಆಚರಣೆ ಅಥವಾ ಭಕ್ತಿ ಪ್ರಧಾನವಾಗಿರ್ತಕ್ಕಂಥ ಮಾತುಗಳು ಅಥವಾ ಸೇವಾ ಪ್ರಧಾನವಾಗಿರ್ತಕ್ಕಂಥ ಒಂದು ಮಾತುಗಳು ಅಥವಾ ಆಧ್ಯಾತ್ಮಿಕವಾಗಿರ್ತಕ್ಕಂಥ ಒಂದಿಷ್ಟು ಮಾತುಗಳು ಅಂತ ಹೇಳಿ ಬೇರ್ಪಡಿಸ್ಲಿಕ್ಕೆ ಆಗೋದಿಲ್ಲ. ಇಲ್ಲಿ ಸ್ಟೆಪ್ ಬೈ ಸ್ಟೆಪ್ ತೊಗೊಂಡು ಹೋಗ್ತಾರೆ ನಮಗೆ. ಹಾಗಾಗಿ ಇದಕ್ಕೆ ನಾವು ವಚನ ಸಾಹಿತ್ಯವನ್ನು ಅರ್ಥ ಮಾಡ್ಕೊಳ್ಬೇಕಾದ್ರೆ ನಮಗೆ ರೈಟ್ ಆ್ಯಂಡ್ ಲೈಟ್ ಆ್ಯಂಗಲ್ ದೃಷ್ಟಿಕೋನ ಬೇಕು. ಅಂದರೆ ಸಮಾನತೆಯ ಒಂದು ದೃಷ್ಟಿಕೋನ ಮತ್ತು ನೇರವಾದ ದೃಷ್ಟಿಕೋನ, ಇವೆರಡೂ ಇರಲಿಲ್ಲ ಅಂತಂತಂದರೆ ನಾವು ವಚನ ಸಾಹಿತ್ಯವನ್ನು ಅದನ್ನು ಕೇವಲ ಒಂದು ಸಾಹಿತ್ಯವಾಗಿ ಅಷ್ಟೇ ನೋಡ್ತೀವಿ, ಅದನ್ನು ಅನುಭಾವಿಕ ಹಿನ್ನೆಲೆಯಲ್ಲಿ ನೋಡಲಿಕ್ಕೆ ಸಾಧ್ಯ ಇರಲಿಲ್ಲ. ಈಗ ಗಿರಿಜಾ ಶರಣಾಜಿಯವರಲ್ಲಿ ತತ್ವಜ್ಞಾನಿ ಬೇರೆ, ಅನುಭಾವಿ ಬೇರೆ, ಓದುಗ ಬೇರೆ, ಅದನ್ನೆಲ್ಲ ನಾವು ಕೇಳ್ಕೊಂಡಿವಿ. ಈಗ ಓದುಗನಲ್ಲಿ ಅನುಭಾವಿ ಇರೋದಿಲ್ಲ, ತತ್ವಜ್ಞಾನ ಇರೋದಿಲ್ಲ. ತತ್ವಜ್ಞಾನಿಯಲ್ಲಿ ಅನುಭಾವಿ ಇರೋಲ್ಲ, ಓದುವ ಇರೋದಿಲ್ಲ. ಹೀಗಾಗಿ ತರ್ಕಜ್ಞಾನಿಯಲ್ಲಿ ನಾವು ದರ್ಶನಶಾಸ್ತ್ರವನ್ನು ಪೂರ್ಣ ಪ್ರಮಾಣದಲ್ಲಿ ನೋಡಬೇಕು. ಹಾಗಾಗಿ ವಚನ ಸಾಹಿತ್ಯ ನಮಗೆ ಅಂತಿಮವಾಗಿ ದರ್ಶನಶಾಸ್ತ್ರವನ್ನು ಕೊಡುತ್ತದೆ. ಎಷ್ಟೋ ಜನ ಇವತ್ತಿನ ಸಾಹಿತಿಗಳಿಗೆ ಶಾಸ್ತ್ರ ಅಂದ ತಕ್ಷಣ ಅಲರ್ಜಿ ಅವರಿಗೆ. ದರ್ಶನಶಾಸ್ತ್ರ ಅಂತಂದರೆ ಎಲ್ಲೋ ಒಂದು ಕಡೆ ಒಂದು ಕಾಲ್ಪನಿಕ ಜಗತ್ತಿನಲ್ಲಿ ಇವರು ತೇಲಾಡ್ತಾರೆ. ಆ ದರ್ಶನಶಾಸ್ತ್ರ ಅಂದರೆ ಏನೋ ಕಂಡಿತು, ಏನೋ ನೋಡಿದರು, ಏನೋ ಭಾವಿಸ್ಕೊಳ್ತಾರೆ, ಏನೋ ಮತಿಭ್ರಾಂತಿಯಾಗಿ ವರ್ತನೆ ಮಾಡ್ತಾರೆ ಅಂತ ತಿಳ್ಕೊಂಡ್ಬಿಡ್ತಾರೆ. ಅಲ್ಲಲ್ಲ, ಆ ರೀತಿ ಮಾಡ್ತಕ್ಕಂಥದ್ದು ಮೂಢನಂಬಿಕೆ. ಆದರೆ ಶರಣರು ಆ ಅಂತಿಮವಾಗಿರತಕ್ಕಂಥ ಎಕ್ಸ್ಟ್ರೀಮ್ ಫೈನಲ್ ಏನು ಹೇಳ್ತಾರೆ ಅಂತಂದರೆ, ಬಯಲ ಸ್ವರೂಪದಲ್ಲಿ ಯಾವುದೇ ರೀತಿಯ ಒಂದು ದೈವವನ್ನು ಇಟ್ಕೊಂಡು ಅಷ್ಟಕ್ಕೆ ಕೂಡೋದಿಲ್ಲ ಅವರು. ಆ ದೈವವೇ ತಾನಾದ ಬಳಿಕ ಆ ಬಯಲ ಸ್ವರೂಪದಲ್ಲಿ ನಿಂತು ಮತ್ತೆ ಈ ಸಮಾಜವನ್ನು ಉದ್ಧಾರ ಮಾಡಲಿಕ್ಕೆ ಮಹಾಭಕ್ತ ಸ್ಥಳದಲ್ಲಿ ಬಂದು ನಿಲ್ತಾರೆ.
ಈ ದೃಷ್ಟಿಕೋನವನ್ನು ಇಟ್ಟುಕೊಂಡು ನಾವು ವಚನಗಳನ್ನು ಅಧ್ಯಯನ ಮಾಡಬೇಕು. ಕೇವಲ ಕಂಠಪಾಠಕ್ಕಾಗಿ ಅಥವಾ ಕೇವಲ ಹೇಳುವಿಕೆಗಾಗಿ ಅಷ್ಟೇ ಸೀಮಿತ ಮಾಡೋದಿಲ್ಲ. ಅದನ್ನು ಸರಿಯಾದ ಕ್ರಮದಲ್ಲಿ ನಾವು ವಚನ ಸಾಹಿತ್ಯವನ್ನು ಅಧ್ಯಯನ ಮಾಡಬೇಕು. ಒಂದು ಸತ್ಯ ಮಾತನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ವಚನ ಸಾಹಿತ್ಯ ಯಾರು ಅಧ್ಯಯನ ಮಾಡಬೇಕು ಅಂತಾರೆ, ಫಸ್ಟ್ ತಿಳ್ಕೊಳ್ಬೇಕಾಗಿರೋದು ಏನಂದರೆ ಶಟಸ್ಥಲವನ್ನು ಅರ್ಥಕೊಳ್ಬೇಕು. ಅಷ್ಟಾಭರಣ ಚೆನ್ನಾಗಿ ತಿಳ್ಕೊಳ್ಬೇಕಾದ್ರೆ ಅರಿವಿನ ಮಾರ್ಗ ಏನು ಹೇಳುತ್ತಂತ, ಪಂಚಾಚಾರಗಳ ಬಗ್ಗೆ ಸರಿಯಾಗಿ ತಿಳ್ಕೊಬೇಕು. ಮುಖ್ಯವಾಗಿ ಶಟಸ್ಥಲದ ಅಧ್ಯಯನ ಆಗಲೇಬೇಕು. ನಾವು ಯಾರು ವಚನ ಸಾಹಿತ್ಯವನ್ನು ಡೀಪ್ ಆ್ಯಂಡ್ ಡೆಪ್ತಾಗಿ ಸ್ಟಡಿ ಮಾಡಬೇಕಂದ್ರೆ, ಆಳ ಮತ್ತು ಹರವು ಅಗಲಗಳನ್ನು ಅರ್ಥ ಮಾಡ್ಕೊಳ್ತೀವಿ ಅಂತಂದರೆ, ಅಲ್ಲಿ ಶಟಸ್ಥಲದ ಜ್ಞಾನವಿಲ್ಲದೆ ಇದ್ದರೆ, ಶಟಸ್ಥಲದ ಕೀಲಿಕೆ ಇಲ್ಲ ಅಂತಂದರೆ, ಶಟಸ್ಥಲದ ಒಂದು ಸಾಮಾನ್ಯವಾಗಿರ್ತಕ್ಕಂಥ ಜ್ಞಾನ ಇಲ್ಲ ಅಂತಂದರೆ ವಚನ ಸಾಹಿತ್ಯ ತಳಬುಡನು ಸಹಿತ ಅರ್ಥ ಆಗೋದಿಲ್ಲ. ಯಾಕಂದರೆ ಸಂಪೂರ್ಣ ಈ ಶಟಸ್ಥಲ ಅಂದರೆ ನಮಗೆ ಬರೀ 6 ಸ್ಥಳ, ಭಕ್ತ, ಮಹೇಶ, ಪ್ರಸಾದಿ, ಶರಣ, ಪ್ರಾಣಲಿಂಗಿ, ಶರಣ, ಐಕ್ಯ ಸ್ಥಳ ಇಷ್ಟೇ ಅಂತ ತಿಳ್ಕೊಂಡ್ಬಿಟ್ಟಿರ್ತಾರೆ. ಅಲ್ಲ, ಈ ಒಂದು ಶಟಸ್ಥಲದಲ್ಲಿ ಪಿಂಡ ಸ್ಥಳದಿಂದ ಹಿಡಿದು ಜ್ಞಾನಶೂನ್ಯ ಸ್ಥಳ, ಟೋಟಲ್ 101 ಸ್ಥಳಗಳು ಮುಖ್ಯವಾಗಿದ್ದಾವೆ. ಈ 101 ಸ್ಥಳದಲ್ಲಿ ನಾವು ಎಲ್ಲವನ್ನ ಅರ್ಥ ಮಾಡ್ಕೊಳ್ಕೋಬೇಕು. ವಚನಗಳು ಸುಮ್ಮನೆ ಸಾಂದರ್ಭಿಕವಾಗಿ ಯಾವುದೋ ಒಂದು ವಸ್ತುವನ್ನು ನೋಡಿ ಅಥವಾ ಎಲ್ಲೋ ಒಂದಿಷ್ಟು ಇಬ್ಬರ ನಡುವೆ ನಡೀತಕ್ಕಂಥ ಒಂದು ಚರ್ಚೆಗಾಗಿ ಒಳಪಟ್ಟು ಅಲ್ಲಿ ಬಂದಿರತಕ್ಕಂಥ ಮಾತುಗಳನ್ನು ಬರೆದಿಲ್ಲ. ಸಮಗ್ರ ಶರಣರಿಗೆ 101 ಸ್ಥಳದ ಮಹಾಜ್ಞಾನ ಇತ್ತು ಅವರಲ್ಲಿ, ಶಟಸ್ಥಲದ ಜ್ಞಾನ. ಆ ಹಿನ್ನೆಲೆಯಲ್ಲಿ ಚರ್ಚೆ ಮಾಡಿ 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 ವಚನಗಳನ್ನು ನಮಗೆ ಬರೆದಿಟ್ಟು ಹೋಗಿದ್ದಾರೆ. ಆ ನಿಟ್ಟಿನಲ್ಲಿ ನಾವು ನೋಡೋದಾಯ್ತಂದರೆ ಭಕ್ತ ಸ್ಥಳದ ಅಂಗಸ್ಥಳಗಳು ಮತ್ತು ಭಕ್ತ ಸ್ಥಳದ ಲಿಂಗಸ್ಥಳಗಳು ಅಂತೇಳಿ ತಿಳ್ಕೊಂಡು ಅಲ್ಲಿ ಅಪ್ ಟು ಐಕ್ಯ ಸ್ಥಳದ ಅಂಗಸ್ಥಳ ಮತ್ತು ಐಕ್ಯ ಸ್ಥಳದ ಲಿಂಗಸ್ಥಳದವರೆಗೆ, ಅಂದರೆ ಅಲ್ಲಿ ಬರತಕ್ಕಂಥ ಭಕ್ತ, ಮಹೇಶ, ಪ್ರಸಾದಿ, ಪ್ರಾಣಲಿಂಗಿ, ಶರಣ, ಐಕ್ಯ, ಈ ಒಂದು ಸ್ಥಳಗಳಿದಾವಲ್ಲ, ಈ ಸ್ಥಳದಲ್ಲಿ ಅಂಗಸ್ಥಳಗಳು ಮತ್ತು ಲಿಂಗಸ್ಥಳಗಳಂತ ಅವರು 2 ಸ್ಥಳಗಳನ್ನು ಉಲ್ಲೇಖ ಮಾಡ್ತಾರೆ. ಇದರಲ್ಲಿ ಅಂಗಸ್ಥಳಗಳಲ್ಲಿ ಮತ್ತು ಲಿಂಗಸ್ಥಳಗಳಲ್ಲಿ ಎಷ್ಟು 101 ಸ್ಥಳಗಳೇನು ಬರ್ತವ, ಆ ಸ್ಥಳಗಳನ್ನು ಮೊದಲು ಥಿಯರಾಟಿಕಲ್ ಅಂದರೆ ನಾವು ಮೊದಲಿಗೆ ಅದರ ಒಂದು ಲೇಖನಬದ್ಧವಾಗಿ ಓದಿದರೆ ಮುಂದೆ ಪ್ರಾಕ್ಟಿಕಲ್ ಆಗಿ ಅದು ಅನುಭವಕ್ಕೆ ಹೆಂಗೆ ಬರುತ್ತದೆ ಅನ್ನೋದು ಗೊತ್ತಾಗ್ತದೆ ನಮಗೆ. ಹಾಗಾಗಿ ನಾವು ಸಿದ್ಧಾಂತವನ್ನು, ಥಿಯರಿಯನ್ನು ಅರ್ಥ ಮಾಡಿಕೊಳ್ಳಾರ್ದೆ ನಾವು ಎಲ್ಲೆಲ್ಲೋ ಒಂದೊಂದು ವಚನಗಳನ್ನು ಅಷ್ಟೇ ನಮಗೆ ಬೇಕಾದ ರೀತಿಯಲ್ಲಿ ಬಳಸ್ಕೊಂಡು ಬಿಟ್ಟುಬಿಟ್ರೆ ಆ ವಚನ ಸಾಹಿತ್ಯದ ಮೂಲ ಅನುಭವ ಮತ್ತು ಆನಂದ ಆಗಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅದಕ್ಕಾಗಿ ಶರಣಜಿ, ನಾನು ಪ್ರತಿ ದಿನವೂ ಸಹಿತ ಸಮಯ ಸಿಕ್ಕಾಗಲೆಲ್ಲ ನಾನು ಒಂದು ಸಂಕಲ್ಪವನ್ನು ಮಾಡಿದ್ದೀನಿ. ಈ ಶರಣರ ನುಡಿಗಣನದಲ್ಲಿ ಅಥವಾ ಶರಣ ಜ್ಞಾನದಲ್ಲಿ ಮುಖ್ಯವಾಗಿ ನಾವು ಈ ಒಂದು ವಚನಾನುಭವ ವೇದಿಕೆಯಲ್ಲೇ ಸಮರ್ಪಕವಾಗಿ ತಿಳಿದುಕೊಳ್ಳೋಣ ಶಟಸ್ಥಲದ ಬಗ್ಗೆ, ಆದಿ ಮತ್ತು ಅಂತ್ಯ. ಈ ಶಟಸ್ಥಲ ಯಾಕೆ ಹುಟ್ಕೊಳ್ಳೋಕ್ಕೆ ಕಾರಣ ಏನಾಯಿತು, ಈ ಜಗತ್ತು ಹೇಗೆ ಹುಟ್ಕೊಳ್ತು, ಈ ಜಗತ್ತಿನ ಹಿಂದೆ ಯಾವ ಸತ್ಯ ಇದೆ, ಆ ಸತ್ಯ ಯಾವುದರಲ್ಲಿ ಇತ್ತು, ಅದು ಇಲ್ಲದಂತೆ ಹೇಗಿತ್ತು ಅನ್ನೋದರ ಬಗ್ಗೆ ಸಮಗ್ರವಾಗಿ ಅಲ್ಲಿಂದ ಹಿಡಿದು ಈ ಒಂದು ಜಗತ್ತು ಆಗಿ ಮತ್ತೆ ಪುನಃ ಆ ಒಂದು ಪರಿಭ್ರಮಣೆಯನ್ನು ಮಾಡ್ತಾ ಮಾಡ್ತಾ ಅಂದರೆ ತಿರುಗ್ತಾ ಪುನಃ ಅದೇ ಗರ್ಭವನ್ನು ಪ್ರವೇಶ, ಮಹಾಗರ್ಭ, ಪರಮಾತ್ಮನ ಮಹಾಗರ್ಭವನ್ನು ಪ್ರವೇಶ ಮಾಡ್ತಕ್ಕಂಥದ್ದು ವೈಜ್ಞಾನಿಕವಾಗಿ ಮತ್ತು ಅನುಭಾವಿಕ ನಿಟ್ಟಿನಲ್ಲಿ ಎರಡೂ ಸಹಿತ ಇಲ್ಲಿ ಶರಣರು ಹೇಳ್ತಾ ಹೋಗಿದ್ದಾರೆ. ವಿಜ್ಞಾನದಲ್ಲಿ ನಿಮಗೆ ಬಿಗ್ ಬ್ಯಾಂಗ್ ಥಿಯರಿ ಅಂತ ಬರುತ್ತೆ. ಈ ಬಿಗ್ ಬ್ಯಾಂಗ್ ಥಿಯರಿಯಲ್ಲಿ ಏನು ಒಂದು ಸ್ಫೋಟ ಆಗಿದೆ ಅಣು, ಆ ಸ್ಫೋಟ ಆಗಿದ್ದು ಇನ್ನೂ ಹಿಗ್ತಾ 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 ಹೋಗಿ 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 ಈಗ ಒಂದು ಹಂತದವರೆಗೆ ಅದು ಕೊನೆಗೆ ನಿಲ್ಲುತ್ತೆ. ಆಗ ಮತ್ತೆ ಒಂದು ಗ್ರೇಟ್ ಅಟ್ರಾಕ್ಷನ್ ಅಂತ ಬರುತ್ತೆ ವಿಜ್ಞಾನದಲ್ಲಿ. ಈಗ ಅದು ಆ ಕಡೆ ಎಲ್ಲ ಗ್ಯಾಲಕ್ಸಿಗಳು ಆ ಥರ ಒಂದು ಬ್ಲ್ಯಾಕ್ ಹೋಲಲ್ಲಿ ಸೇರಿಕೊಳ್ತಾ ಇದ್ದಾವೆ. ಏನು ಅದ್ಭುತ ಅಂತಂದರೆ ಸ್ಪೇಸನ್ನು ನೀವು ಅರ್ಥ ಮಾಡ್ಕೊಳ್ಬೇಕು. ಅದನ್ನು ಎಕ್ಯುರೇಟಾಗಿ ಗುರುತಿಸಿದವರು ಶರಣರು. ಅಂದರೆ ಎಲ್ಲ ಒಂದು ಕಡೆ ಪರ್ಯವಸನ ಆಗಬೇಕಾಗಿದೆ, ಹುಟ್ಟಿದೆ ಈ ಜಗತ್ತು, ಮತ್ತು ಆ ಗರ್ಭವನ್ನು ಪ್ರವೇಶ ಮಾಡಬೇಕಾಗಿದೆ. ಒಂದು ನದಿ ಎಲ್ಲೋ ಹುಟ್ಟಿರುತ್ತದೆ, ಆ ನದಿ ಹರ್ಕೊಂಡು ಮತ್ತೆ ಸಮುದ್ರವನ್ನು ಸೇರಬೇಕಾಗಿದೆ. ಇಲ್ಲಿ ಒಂದು ಥಿಯರಿ ಇದೆ, ಸಿದ್ಧಾಂತ ಇದೆ, ಅದು ಆಗಲೇಬೇಕು. ಹುಟ್ಟಿದ್ದು ಕೊನೆಗೊಳ್ಳಲೇಬೇಕು, ಕೊನೆಗೊಂಡಿದ್ದು ಮತ್ತೆ ಹುಟ್ಟಲೇಬೇಕು. ಹಲವಾರು ಜಗತ್ತಂತಾರೆ ಒಂದು ಕಡೆ ಅಲ್ಲಂ ಪ್ರಭುದು. ಈ ಜಗತ್ತು ಹಲವಾರು, ಪರಮಾತ್ಮನಲ್ಲಿ ಹಲವಾರು ಜಗತ್ತುಗಳಿದ್ದಾವೆ. ಅದನ್ನು ಸಿದ್ದರಾಮೇಶ್ವರನು ಸಹಿತ ಹೇಳ್ತಾರೆ. ಜನಕನೋರುವಿನಲ್ಲಿ ಸಂತತಿಗಳು 106, ಮೃತ್ತಿಕೆ ಒಂದರಲ್ಲಿ ಮಡಿಕೆಗಳು 106. ಹಾಗೆ ಕಪಿಲ ಸಿದ್ಧ ಮಲ್ಲಿಕಾರ್ಜುನಲ್ಲಿ ಜಗತ್ತುಗಳು 106 ಅಂತ ಯಾವಾಗ 12ನೇ ಶತಮಾನದಲ್ಲಿದ್ದರೆ ಅವತ್ತು ವಿಜ್ಞಾನ ಇಲ್ಲ, ಆಧುನಿಕ ತಂತ್ರಜ್ಞಾನ ಏನೂ ಇಲ್ಲ. ಆದರೆ ಇಲ್ಲಿ ನೋಡಿದರೆ ಲಕ್ಷಾಂತರ ಗ್ಯಾಲಾಕ್ಸಿಗಳ ಒಂದು ಗುಚ್ಛ, ಅಂಥವು ಲೈಟ್ ಅಂದರೆ ಸುಮಾರು ಲಕ್ಷ ಲಕ್ಷ ಗ್ಯಾಲಾಕ್ಸಿಗಳು ಇದ್ದಾವೆ. ಅಂದರೆ
ಇದು ಒಂದು ಬ್ರಹ್ಮಾಂಡದಲ್ಲಿ ಇಷ್ಟಿದೆ. ಇಂಥದ್ದು ಬ್ರಹ್ಮಾಂಡಗಳು ಲಕ್ಷಗಟ್ಟಲೆ ಟ್ರಿಲಿಯನ್ ಗಟ್ಟಲೆ ಇದಾವೆ ಅಂತ ಹೇಳ್ತಾರೆ ಪರಮಾತ್ಮ ಆ ಅಣುವಿನಲ್ಲಿ. ಆ ಅಣು ಯಾವುದೇ ಪರಮಾತ್ಮ ಶಕ್ತಿ, ಅದು ಆ ಗ್ರೇಟ್ ಎನರ್ಜಿ, ಅದಕ್ಕೆ ಸುಪ್ರೀಂ ಎನರ್ಜಿ ಅಂತ ಕರಿತೀವಿ. ಆ ಒಂದು ಸುಪ್ರೀಂ ಎನರ್ಜಿ ಬಗ್ಗೆ ಶರಣರು ಮಾತಾಡ್ತಾರೆ. ಅಂದರೆ ಈ ಬ್ರಹ್ಮಾಂಡಗಳು, ಅನಂತ ಬ್ರಹ್ಮಾಂಡಗಳು ಆ ಎನರ್ಜಿಯಲ್ಲಿ ತುಂಬಿಕೊಂಡಿದ್ದಾವೆ. ಅಂಥ ಒಂದು ಎನರ್ಜಿ ಅಂದರೆ ಆ ಶಕ್ತಿಯನ್ನು ಸರಿಯಾಗಿ ಶರಣರು ಗುರುತಿಸಿದ್ದಾರೆ. ಅದನ್ನು ನಾವು ಸರಿಯಾಗಿ ತಿಳ್ಕೊಂಡ್ಬಿಟ್ರೆ ಆವಾಗ ಪರಮಾತ್ಮನ ಬಗ್ಗೆ ಇರತಕ್ಕಂಥ ಗೊಂದಲಗಳು ನಮಗೆ ಸರಿದು ಹೋಗ್ತವೆ. ಸಾಮಾನ್ಯ ಜನಗಳಲ್ಲಿ ಕೇವಲ ಭಕ್ತಿ ಮಾಡುವಂಥ ಸಂದರ್ಭದಲ್ಲಿ, ನಂಬಿಕೆ ಮಾಡುವಂಥ ಸಂದರ್ಭದಲ್ಲಿ ಕಾಕೋಪೋಕ ದೈವಗಳ ನಂಬಿಕೆ, ನಮಗೆ ಪೂಜೆ ಮಾಡಿದರೆ ಹಿಂಗೇನೋ ಆಗ್ಬಿಡುತ್ತೆ ಅಂತ ಸಾಮಾನ್ಯವಾಗಿರ್ತಕ್ಕಂಥ ನಂಬಿಕೆ. ಅದೊಂದು ಸ್ವಲ್ಪ ಪಾಸಿಟಿವ್ ಎನರ್ಜಿಯಲ್ಲಿ ತೊಡಸ್ಕೊಳ್ಳೋದ್ರಿಂದ ಏನೋ ಹೆಚ್ಚು ಕಡಿಮೆ ಆಗಿಬಿಡ್ಬೋದು. ಆದರೆ ಅದೇ ಅಂತಿಮ ಸತ್ಯ ಅಲ್ಲ. ಶರಣರದು ಇಷ್ಟಕ್ಕೆ ನಿಲ್ಲೋದಿಲ್ಲ, ಏಕದೇವೋಪಾಸನೆಗೂ ನಿಲ್ಲೋದಿಲ್ಲ. ಅದರ ಆಚೆ ಹೋಗಿ ಬಯಲನ್ನು ಕಾಣ್ತಾರೆ. ಆ ಒಂದು ಸುಪ್ರೀಂ ಎನರ್ಜಿ ಅಲ್ಲಿ ಹೋಗಿ ಮುಟ್ಟಿದಾಗ ನಮ್ಮ ಈ ಒಂದು ಇಡೀ ಶರಣನ ಜೀವನ ಸಮಾಪ್ತಿ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಈ ಶಟಸ್ಥಳಗಳು ನಮಗೆ ಎಂಥ ಅದ್ಭುತ ಒಂದು ಜ್ಞಾನವನ್ನು ನೀಡ್ತವೆ ಅಂತಂದರೆ, ಅದು 101 ಸ್ಥಳದಲ್ಲಿ ನಾವು ಹಾಯ್ದು ಹೋದಾಗ, ಅಂದರೆ ಸಮಗ್ರವಾಗಿ ನೋಡಿ, ಒಂದು ಅಡಿಗೆ ಮಾಡಬೇಕಾದ್ರೆ ನಾವು ಎಲ್ಲ ಸಾಮಾನು ಸರಂಜಾಮನ್ನು ಹೊಂದಿಸ್ಕೊಳ್ಬೇಕು. ನಮಗೆ ಯಾವ ಅಡಿಗೆ ಮಾಡಬೇಕಂತ ನಮ್ಮ ತಲೆ ಒಳಗಡೆ ಇರಬೇಕು. ಅದಕ್ಕೊಂದಿಷ್ಟು ಕಮಿಟ್ಮೆಂಟ್ ಇರಬೇಕಾಗತ್ತೆ, ಅದ್ರ ಬಗ್ಗೆ ಜ್ಞಾನ ಇರಬೇಕಾಗತ್ತೆ. ಎಲ್ಲವನ್ನ ತಿಳ್ಕೊಂಡಾಗ ಆವಾಗ ನಾವು ಅಡಿಗೆಯನ್ನು ರುಚಿಕಟ್ಟಾಗಿ ಮಾಡಲಿಕ್ಕೆ ಬರುತ್ತೆ. ಹಾಗೆ ಈ ಶಟಸ್ಥಲಗಳ ಮೂಲ ಅರಿವನ್ನು ತಿಳ್ಕೊಂಡಾಗ ಆವಾಗ ನಾವು ಅನುಭಾವಿಕ ನೆಲೆಗಟ್ಟಿನಲ್ಲಿ ಪ್ರಾಯೋಗಾತ್ಮಕವಾಗಿ ಹೇಗೆ ಸಾಗಬೇಕು ಅನ್ನೋದು ಗೊತ್ತಾಗ್ತದೆ. ಇಲ್ಲ ಅಂತಂದರೆ ಕೇವಲ ಮಾತಿನ ಬಣವೆ ಆಗಿಬಿಡ್ತದೆ ನಮ್ಮದು. ಸೊ ಈ ನಿಟ್ಟಿನಲ್ಲಿ ನಾವು ಶಟಸ್ಥಲವನ್ನು ವೈಜ್ಞಾನಿಕ ಮತ್ತು ಆರೋಗ್ಯ ದೃಷ್ಟಿಕೋನದಲ್ಲಿ ಆರೋಗ್ಯಪೂರ್ಣವಾಗಿ ದಿನನಿತ್ಯಲೂ ಸಹಿತ ಚಿಂತನೆ ಮಾಡೋಣ. ನಾನು ಅದಕ್ಕಾಗಿ ಒಂದು 10 ನಿಮಿಷಗಳ ಕಾಲ ಈ ಶಟಸ್ಥಲದ ಪ್ರಾರಂಭದಿಂದಲೂ ಅಂತ್ಯದವರೆಗೆ ಸುಮಾರು ದಿನಗಳಿಗೆ ಹೋಗ್ಬೋದು ಇದಕ್ಕೆ. ಹಾಗಾಗಿ ಸರಿಯಾಗಿ ನಾವು ಅರ್ಥ ಮಾಡಿಕೊಂಡಾಗ ಶರಣನ ಜೀವನವನ್ನು ಭಾಳ ಆನಂದವಾಗಿ ಕಳಲಿಕ್ಕೆ ಸಾಧ್ಯ ಆಗುತ್ತೆ. ಒಂದೊಂದು ಕಡೆ ಈ ವಚನಗಳಲ್ಲಿ ಹೇಳ್ತಾರೆ, ಸಂಕಲ್ಪ ವಿಕಲ್ಪನೂ ಸಹಿತ ಮಾಡಬಾರ್ದಂತಾರೆ ಶರಣರು. ನಾವು ಪ್ರತಿ ಬಾರಿಗೂ ಸಂಕಲ್ಪ ಮಾಡ್ಕೊಳ್ಳೋಣ ಅಂತೀವಿ. ಪ್ರತಿ ಬಾರಿನೂ ಸಹಿತ ಸಂಕಲ್ಪಗಳು ಹುಸಿ ಆದಾಗ ಎಲ್ಲೋ ಸಂಕಲ್ಪಗಳು ವಿಕಲ್ಪ ಅದು ಮತ್ತೆ ಬೇಡೋಣ ಅಂತ ಅಂದ್ಕೊಳ್ಳೋಕೆ ಶುರು ಮಾಡ್ತೀವಿ. ಇದು ಯಾವುದು ಇಲ್ಲಿಗೆ ನಿಲ್ಲೋದಿಲ್ಲ. ಶರಣರು ಪ್ರಾರಂಭದಲ್ಲೇ ಅದನ್ನು ಹೇಳ್ತಾರೆ, ಅದ್ರ ಮೇಲೆ ಭಕ್ತಿ ಬರಲಿ, ಆ ಒಂದು ಪರಮಾತ್ಮನ ಎನರ್ಜಿ ಬಗ್ಗೆ ನಂಬಿಕೆ ಬರಲಿ ಅಂತ ತಿಳ್ಕೊಂಡು ಹೇಳಿರ್ಬೋದು. ಆದರೆ ನಮ್ಮನ್ನು ಹಂಗೆ ಬಿಡೋದಿಲ್ಲ, ನಿಧಾನಕ್ಕೆ ಒಳಗಡೆ ಪ್ರವೇಶ ಮಾಡಿಸ್ತಾರೆ. ಒಳಗಡೆ ಪ್ರವೇಶ ಮಾಡಿಸಿ ಅಂತಿಮ ಆ ಒಂದು ಅನುಭೂತಿ ಆಗೋವರೆಗೂ ಸಹಿತ ಬಿಡೋದಿಲ್ಲ. ಒಂದು ವೇಳೆ ನಿಂತೀವಿ ಅಂತಂದರೆ ನಾವು ಶರಣ ಧರ್ಮದ ತುದಿಯನ್ನು ಮುಟ್ಟಲಿಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ಈ ಶಟಸ್ಥಲದ ಸಾಧನೆಯನ್ನು ನಾವು ಮಾಡೋದಕ್ಕಿಂತ ಮೊದಲು, ಅಥವಾ ವಚನಗಳ ಅಧ್ಯಯನ ಮಾಡೋದಕ್ಕಿಂತ ಮೊದಲು, ಅದರ ಭಾವ ಸೂಚಕವಾಗಿರ್ತಕ್ಕಂಥ ಜ್ಞಾನ ಏನು ಹೇಳುತ್ತೆ ಅನ್ನೋದ್ರ ಬಗ್ಗೆ ಕೆಲವು ಪ್ರಾರಂಭಿಕವಾಗಿರ್ತಕ್ಕಂಥ ಹಂತಗಳಿದಾವೆ. ಆ ಪ್ರಾರಂಭಿಕ ಹಂತಗಳೇ ಈ ಶಟಸ್ಥಲಗಳು. ಇದನ್ನು ಸರಿಯಾಗಿ ನಾವು ಸೈದ್ಧಾಂತಿಕವಾಗಿ ತಿಳ್ಕೊಂಡ್ವಿ ಅಂತಂದರೆ, ನೀವು ಯಾವ ವಚನಗಳನ್ನು ಓದಿ, ಆ ವಚನ ನೀವು ಕರೆಕ್ಟಾಗಿ ಹೇಳ್ಬಿಡ್ತೀರಿ, ಈ ವಚನ ಈ ಸ್ಥಳದಲ್ಲಿದೆ ನೋಡಿ. ಈಗೆಲ್ಲ ಒಂದು ಇಕ್ವೇಷನ್ ಇದೆ, ಈಗ ಗಣಿತದಲ್ಲಿ ಒಂದು ಇಕ್ವೇಷನ್ ಇದೆ, ಒಂದು ಕ್ವಶನ್ ಇದೆ, ಒಂದು ಫಾರ್ಮುಲಾ ಇದಕ್ಕೆ ಅನ್ವಯಿಸ್ತದಂತ ಆ ಫಾರ್ಮುಲಾ ನಿಮ್ಮ ತಲೆಗೆದ್ದುಬಿಟ್ರೆ ಪಟ್ಟಂತ ಈಸಿಯಾಗಿ ಬಿಡಿಸ್ಬಿಡ್ತೀರಿ ನೀವು. ಸೂತ್ರ ಸಿಕ್ಬಿಡ್ತಂದ್ರೆ ಮುಗಿದೋಯ್ತು, ಲೆಕ್ಕ ಈಸಿಯಾಗಿ ಬಿಡಿಸ್ಬೋದು. ಹಾಗೆ ಇಲ್ಲಿನೂ ಸಹಿತ ಒಂದು ವಚನ ಒಂದು ಸೂತ್ರದ ಮೇಲೆ ಎಣೆಯಲ್ಪಟ್ಟಿದೆ. ಸಮಗ್ರ 26,000 ವಚನಗಳು. ಆ ಎಲ್ಲ ವಚನಗಳನ್ನು ಸಹಿತ ಎಲ್ಲೋ ಹೆಂಗೋ ಕುಂತ್ಕೊಂಡು ಬರೆದಿರುವಲ್ಲ, ಸೂತ್ರಬದ್ಧವಾಗಿ, ಲಯಬದ್ಧವಾಗಿ, ಶಿಸ್ತಾಗಿ, ಅನುಭವಪೂರ್ಣಕವಾಗಿ ದರ್ಶನಶಾಸ್ತ್ರವನ್ನು ಒಳಗೊಂಡಂತೆ ಬರೆದಿರತಕ್ಕಂಥ ವಚನಗಳಿದ್ದಾವೆ. ನೀವು ಒಂದು ವೇಳೆ ಸರಿಯಾದ ಗಮನವಿಟ್ಟು ಈಗ ಪ್ರತಿನಿತ್ಯ ಶಟಸ್ಥಲದ ಬಗ್ಗೆ ಹೇಳ್ತಾ ಹೋದಾಗ ನೀವು ಆ ಲಕ್ಷಣಗಳನ್ನು ಒಂದು ಸ್ವಲ್ಪ ನೀವು ತಲೆಗಿಟ್ಕೊಂಡ್ರಿ ಅಂತಂದರೆ, 101 ಸ್ಥಳದ ಲಕ್ಷಣಗಳನ್ನು ತಲೆಗಿಟ್ಕೊಂಡ್ರಿ ಅಂತಂದ್ರೆ, ಅಥವಾ ಅದರ ಬಗ್ಗೆ ಆ ಲಕ್ಷಣಗಳು ಏನು ಹೇಳ್ತಾವೆ ಅಂತ ನೀವು ಗೊತ್ತು ಮಾಡ್ಕೊಂಡ್ರಿ ಅಂದರೆ, ಯಾವುದೇ ವಚನಗಳು ಕರೆಕ್ಟಾಗಿ ಹೇಳ್ಬಿಡ್ತೀರಿ, ನೀವು ಗುರುತಿಸ್ಬಿಡ್ತೀರಿ, ಐಡೆಂಟಿಫಿಕೇಷನ್ ಮಾಡ್ತೀರಿ. ಈ ವಚನ ಈ ಸ್ಥಳದಲ್ಲಿ ಬರುತ್ತೆ, ಈ ಸ್ಥಳದಲ್ಲಿ ನಾವಿದ್ದೀವ, ಈಗ ಸದ್ಯಕ್ಕೆ ನಾವು ಯಾವ ಸ್ಥಳದಲ್ಲಿ ಇದ್ದೀವಿ, ನಾವು ಯಾವ ಸ್ಥಳದಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದ್ದೀವಿ. ಸೊ ಇದು ಒಂದು ಮ್ಯಾಥಮೆಟಿಕಲ್ ಅದ, ಇದೊಂದು ಜ್ಞಾನ ಇದೆ, ಮ್ಯಾಥಮೆಟಿಷಿಯನ್ ನಾಲೆಜ್ ಅದ ಈ ವಚನ ಸಾಹಿತ್ಯ. ಹಾಗಾಗಿ ಇಂಥ ಅದ್ಭುತವಾಗಿರ್ತಕ್ಕಂಥ ಒಂದು ಸಾಹಿತ್ಯವನ್ನು ನಾವು ತಿಳ್ಕೊಳ್ಳೋದು ಮತ್ತೆ ಯಾರು ತಿಳ್ಕೊಳ್ಳೋಕ್ಕೆ ಸಾಧ್ಯ ಇದೆ. ನಾವು ಇದ್ರ ಬಗ್ಗೆ ಉಡಾಪೆ ಮಾಡಬಾರ್ದು, ಮತ್ತು ಇದನ್ನು ಕೇವಲ ಕಂಠಪಾಠ ಶೈಲಿ ಅಷ್ಟೇ ಮಾಡಿ ಹೇಳಿಬಿಟ್ಟು ಬಿಡಬಾರ್ದು. ಇದನ್ನು ಆಳಕ್ಕೆ ಹೋಗಿ ನಾವು ತಿಳ್ಕೊಂಡ್ರೆ ಖಂಡಿತವಾಗಿ ಮಹಾಜ್ಞಾನಿಗಳಾಗಲಿಕ್ಕೆ ಸಾಧ್ಯ ಆಗುತ್ತೆ. ಚನ್ನಬಸವಣ್ಣನವರು ಚಿಕ್ಕ ವಯಸ್ಸಿನಲ್ಲಿ ಅಂತಂದರೆ, ಅವರು ಅಷ್ಟು ಸಾಧನೆ ಮಾಡಲಿಕ್ಕೆ ಏನು ಅಂತಂದರೆ
ಸಮಗ್ರ ಈ ಸ್ಥಳಗಳು 216 ಬರ್ತವೆ. ಅದ್ರ ಮುಖ್ಯವಾಗಿ 101 ಸ್ಥಳಗಳ ಬಗ್ಗೆ ಆದರೂ ಸಾಮಾನ್ಯ ಜ್ಞಾನದಲ್ಲಾದರೂ ನಾವು ತಿಳ್ಕೊಳ್ಬೇಕಾಗುತ್ತೆ. ಆ ಜ್ಞಾನ ಚನ್ನಬಸವಣ್ಣವ್ರಿಗಿತ್ತು, ಅಕ್ಕಮಹಾದೇವಿಗೆ, ಎಲ್ಲ ಶರಣರಿಗಿದೆ. ಎಲ್ಲ ಶರಣರಿಗೂ ಸಹಿತ ಈ ಶಟಸ್ಥಲದ ಜ್ಞಾನ ಇದ್ದಾಗಲೇ ಅವರು ಅನುಭಾವಿಕ ನೆಲೆಗಟ್ಟಿನಲ್ಲಿ ಆಯಾ ಸ್ಥಳದಲ್ಲಿ ಏನನ್ನು ವಚನವನ್ನು ಕೂಡಿಸ್ಬೇಕು ಕೂಡಿಸಿದ್ದಾರೆ. ಸೊ ಅದನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಂಡು ಅಧ್ಯಯನ ಮಾಡಿದಾಗ ವಚನ ಸಾಹಿತ್ಯದ ಮಹಾಬೆಳಗು, ಆ ಮಹಾಬೆಳಗಿನಲ್ಲಿ ನಾವು ಓಲಾಡಲಿಕ್ಕೆ ಸಾಧ್ಯ ಆಗ್ತದೆ. ಅಂಥ ಒಂದು ಮೊದಲ ಪೂರ್ವ ಪೀಠಿಕೆಯಲ್ಲಿ ನಾನು ಈ ಒಂದು ಶಟಸ್ಥಲದ ಭಾಗದಲ್ಲಿ ಇವತ್ತಿನ ದಿವಸ ಹೇಳಿದ್ದೀನಿ. ನಾಳೆ ದಿವಸ ವಸ್ತುನಿಷ್ಠ ಅಧ್ಯಯನದಲ್ಲಿ ಆ ಒಂದು ವಿಷಯವನ್ನು ತೆಗೆದುಕೊಂಡು ಹೋಗೋಣ. ನಾವು ಸುಮ್ಮನೆ ಈ ವಚನಾನುಭವ ವೇದಿಕೆಯಲ್ಲಿ 1 ಗಂಟೆಗಳ ಕಾಲ ಸುಮ್ಮನೆ ಸಮಯ ವೇಸ್ಟ್ ಮಾಡೋದು ಬೇಡ. ನಮ್ಮ ಸುಮಿತ್ರ ಶರಣಾಜಿಯವರು ಬಸವಣ್ಣನವರ ವಚನಗಳನ್ನು ಒಂದು ಶಾಸ್ತ್ರೀಯವಾಗಿ ಅಧ್ಯಯನ ಮಾಡಲಿಕ್ಕೆ ಓದ್ರಿ. ಪ್ರತಿಯೊಂದು ದಿನವೂ ಒಂದೊಂದು ವಚನವನ್ನು ಓದ್ತಾ ಬರ್ರಿ. ಆಮೇಲೆ ನಮ್ಮ ಗಿರಿಜಾ ಶರಣಾಜಿಯವರು ಮಾತಾಜಿಯವರು ಬರೆದಿರ್ತಕ್ಕಂಥ ವಿಶ್ವಧರ್ಮ ಪ್ರವಚನ ಪ್ರತಿನಿತ್ಯ ಹೇಳೋದ್ರ ಬಗ್ಗೆ, ಅದ್ರ ಬಗ್ಗೆ ನಾನು ನಾಳೆ ದಿವಸ ವ್ಯಾಖ್ಯಾನವನ್ನು ಮಾಡ್ತಾ ಹೋಗ್ತೀನಿ. ತಮ್ಮೆಲ್ಲರಿಗೂ ಭಕ್ತಿಪೂರ್ವಕ ಶರಣಾರ್ಥಿ.